ಅದಕ್ಕೆ ಕಾಲ್ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾಫ್ಟ್ವೇರ್ ಇಂಜಿನಿಯರ್ ಮೃತಪಟ್ಟಿದ್ರಲ್ಲ, ಇವತ್ತು ಬಡಮಾಕನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಪಾಪ ಅವರ ಕುಟುಂಬಸ್ಥರ ದುಃಖ ಅದು ಹೇಳುತ್ತಿರೋದು ಬಿಡಿ. ಯಾರೇ ಆದರೂ ಮಕ್ಕಳೇ, ಶ್ರೀಮಂತರಿಗೆ ಮಕ್ಕಳು ಮಕ್ಕಳೇನೆ, ಬಡವ್ರ ಮಕ್ಕಳು ಮಕ್ಕಳೇನೆ. ಅವ್ರವ್ರ ಮಕ್ಕಳು ಅಂದರೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ. ಅದರಲ್ಲೂ ಆಕೆ ಪಾಪ ಕಷ್ಟಪಟ್ಟು ಓದಿ ಒಳ್ಳೆ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಡೆವಲಪರ್ ಕೆಲಸ ಮಾಡ್ತಾ ಇದ್ದು ಹುಡುಗಿ. ಇನ್ನೇನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಏಕಾಏಕಿ ಹೋಗ್ಬಿಟ್ರು. ಏನು ಮಾಡ್ತೀರಾ, ಮಗಳನ್ನ ತಂಗಿನ ಡಾಕ್ಟರ್ ಓದಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ಹುಡುಗಿ ಆಕೆ. ಈಗ ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಕಳ್ಕೊಂಡು ಪೋಷಕರು ದುಃಖದ ಕೂಪಕ್ಕೆ ಬಿದ್ದಿದ್ದಾರೆ. ಯಾ ತಂದೆ ತಾಯಿಗೂ ಈ ತರ ಕಷ್ಟ ಬೇಡ ಅಂತ ನನ್ನ ಮಗಳು ಸಿಗ್ತಾಳ ಸರ್. 25 ವರ್ಷ ಇಂಜಿನಿಯರಿಂಗ್ ಮಾಡಿ ಓದಿದ್ಲು, ಚೆನ್ನಾಗಿ ಓದಿ ಕೆಲಸ ತಗೊಂಡು ಯಾರಿಗೂ ಒಂದು ತೊಂದರೆ ಮಾಡ್ದಿರ ತಾಯಿ ತಂದೆ ಮಾತು ಮೀರದೆ ಒಳ್ಳೆ ಮಗಳಾಗಿ ಒಳ್ಳೆ ತಂದೆ ತಾಯಿ ಮಗಳಾಗಿದ್ಲು. ಭಾಷೆಯಲ್ಲಿ ಸಾಫ್ಟ್ವೇರ್ 2 ವರ್ಷದಿಂದ ಮಾಡ್ತಾ ಇದ್ವಿ. ಮಾಡಬೇಕು ಅಂತ ಇದ್ವಿ. ದಯವಿಲ್ಲಿ ಆಗಿದೆ. ಏನು ಮಾಡಿ ಮೊದಲೆಲ್ಲ ಒಂದ್ಸರಿ ಮ್ಯಾಚ್ಗೂ ಹೋಗಿದ್ಲು, ಕೇಳ್ಕೊಂಡೇ ಹೋಗ್ತಾಳೆ ಎಲ್ಲ ನಾವು ಹೋಗ್ಬೇಕಂದ್ರೂ ಹುಷಾರಾಗಿ ಹೋಗ್ಬಿಟ್ಬಮ್ಮ. ಅವರು ಮೊದಲು ಅನ್ಕೊಂಡಿರ್ಲಿಲ್ಲ. ಸಹನಾ ಅವರ ತಂದೆಯ ಮಾತು ಇದು. ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ, ನೋವು, 108 ಕನಸು ಕನವರಿಕೆಗಳನ್ನ ಇಟ್ಕೊಂಡಿರ್ತಾರೆ ರೀ ಪಾಪ. ಅವರು ಕಷ್ಟಪಟ್ಟು ಮಕ್ಕಳನ್ನು ಓದಿಸಿರ್ತಾರೆ. ಈಗ ಅವರೆಲ್ಲರೂ ಕೂಡ ದುಡಿಮೆಗೆ ನಿಂತಿರ್ತಾರೆ. ಮುಗೀತು ನಮ್ಮ ಜವಾಬ್ದಾರಿ ಅಂತ ಖುಷಿಯಾಗಿದ್ದಾಗ ಎಂಥ ಆಘಾತ ಇದು.